ಮೊದಲ ಮೆಟ್ಟಿಲಿದೆ ಯಾರಿಗೆ? ವಿನಯವಂತ ಶಿಷ್ಯರಿಗೆ. ಬರೀ ಶಿಷ್ಯರಿಗೆ ಹೇಳಿಲ್ಲ, ವಿನಯವಂತ. ವಿनयवंत माने जाकर के पैर पड़ना विनय नहीं होता, या पैर धो के पानी पी लेना. क्या ಇದು ವಿನಯ ಅಲ್ಲ, ಇದು ಧೂರ್ತಪನ है. ये विनय नहीं होता. ये विनय माने होता है उस व्यक्ति की बातों को स्वीकार करना. ये विनय होता है. ಎಂತ ಆಶ್ಚರ್ಯದ ವಿಷಯ ಇದೆ. ನಾವು ಎಲ್ಲಿ ವಿನಯ ಅಂತ ಕರಿತೀವಿ, ವಿನಯದ ಹೆಸರಲ್ಲಿ ಎಲ್ಲ ಮಾಡ್ತೀವಿ, ಆದ್ರೆ ವ್ಯಕ್ತಿ ಏನ್ ಹೇಳ್ತಿದ್ದಾನೆ ಅದು ಮಾತ್ರ ಕೇಳೋದಿಲ್ಲ. ये धूर्तपना है कि विनय है? बोलो. ಇದು ನಮ್ಮ ಧೂರ್ತತೆ ಇದೆಯೋ विनय ಇದೆಯೋ? कि करना सब कुछ विनय के नाम पे, बात नहीं मानना, तो ये विनय हुआ. लेकिन विनयದ ಹೆಸರಲ್ಲಿ ಇದನ್ನೆಲ್ಲ ಯಾಕೆ ಕಲ್ತ್ಕೊಂಡ್ಬಿಟ್ಟಿದೀವಿ ನಾವು? ताकि विनय नहीं करना पड़े. विनय संपन्नता भावना, तो क्या करना? मैं ये नहीं कह रहा कि नमस्कार नहीं करना चाहिए. ನಮಸ್ಕಾರ ಅಂತೂ ಉಪದೇಶ ಸ್ವೀಕೃತಿಯ ಪ್ರತಿಫಲ ಇದೆ. ಲೇಕಿನ್ ಈ ಬಾಹ್ಯ ಕ್ರಿಯೆಗಳನ್ನೇ ಯಾರು ವಿನಯ ಅನ್ಕೊಂಡಿದ್ದಾನೆ ಅವನಲ್ಲಿ ತುಂಬಾ ಒಳಗಡೆ ಧೂರ್ತತೆ ಇದೆ. ಅವನು ಉಪದೇಶ ಸ್ವೀಕಾರ ಮಾಡ್ಲಿಕ್ಕೆ ತಯಾರಿಲ್ಲ. इसलिए विनय शब्द ತುಂಬಾ ಮಹತ್ವಪೂರ್ಣ ಇದೆ. ಯಾರು ಸ್ವೀಕೃತಿ ಮಾಡಕ್ಕೆ ತಯಾರಿದ್ದಾನೆ ಅವನು ಮಾತ್ರ ವಿನಯ. ಇದನ್ನು ಬಿಟ್ಟು ವಿನಯದ ಹೆಸರಲ್ಲಿ ನಮಗೆಲ್ಲ ಗೊತ್ತಿದೆ. ಆ समाज में चल भी खूब रहा है, गुरु का पैर धो के पानी पी लो, ये विनय है. ಇದು ವಿನಯ ಇದೆ. क्यों पानी पियोगे? बोलो. ಇನ್ನೊಬ್ಬರ धूल पीने से बुद्धि आएगी या बुद्धि भ्रष्ट हुआ इसलिए पी रहे हो? बोलो. तो ये नहीं दे इधर अर्थ. भाई विनय का अर्थ ये सब नहीं होता. ನಿಶ್ಚಯ ವಿನಯ ನಿಯಮ ಸಾರದಲ್ಲಿ ಚರ್ಚೆ ಮಾಡ್ತಾರೆ. ನಿಶ್ಚಯ ವಿನಯ ಯಾವುದು? ಒಂದು ಯಾವ ನಿನ್ನ ಸ್ವಭಾವ ಸ್ವರೂಪ ಇದೆ ಅದನ್ನ ಬಿಟ್ಟು ಜೀವನದಲ್ಲಿ ಯಾವುದಕ್ಕೂ ಆದ್ಯತೆ ಇಲ್ಲ, ಅದನ್ನ ಬಿಟ್ಟು ಯಾವುದರಿಂದಲೂ ಬಂಧಿಸಲ್ಪಟ್ಟಿಲ್ಲ, ಅದನ್ನ ಬಿಟ್ಟು ಯಾರ ಮಾತು ಕೇಳೋದಿಲ್ಲ ಇವನು. ಅದಕ್ಕಂತಾರೆ ವಿನಯ್. ಯಾರ ಮಾತು ಕೇಳೋದಿಲ್ಲ ಅಂದ್ರೆ ಅವನ ಸಂಪೂರ್ಣ ಪ್ರವೃತ್ತಿ ಆತ್ಮಸ್ಥನಾಗಿ ಹೊರಡುತ್ತೆ. वो विनयವಂತ है. ಮತ್ತು ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿ ಎಲ್ಲರ ಮಾತು ಕೇಳ್ತಾ ಇದ್ದಾನೆ ಅವನು. ಇದರ ಅರ್ಥ ಏನು? ವಿನಯವಂತ ಇದ್ದಾನೆ ಅವನು. ಇಲ್ಲಿ ತರಕಾರಿ ಮಾರಕ್ಕೆ ಕೂತಿದ್ರು, 5 ರೂಪಾಯಿಗೆ ದೊಡ್ಡ ಜಗಳ ನಡೀತಿ ಒಂದು. ಬೋಲೋ. ಮತ್ತು ಈಗ ಅಲ್ಲಿ ದೊಡ್ಡ 5 ಸ್ಟಾರ್ ಹೋಟೆಲ್ಗೆ ಹೋದ, ಅಲ್ಲಿ ಒಂಚೂರು ಬಾಯಿಯಿಂದ ಯಾವ ಅಪಶಬ್ದಗಳು ಬರ್ತಾ ಇಲ್ಲ ಇವನಿಗೆ. ಇವನು ನೋಡಿದ್ರೆ ಕಿತ್ನ जेंटलमैन है, ये जेंटलमैन अभी 5 रुपए के लिए झगड़ रहा था. तो ಅಲ್ಲಿಗೆ ಹೋಗಿ ಏನಾಯ್ತು? ಆ 5 ಸ್ಟಾರ್ ಹೋಟೆಲ್ಗೆ ಹೋದ್ಮೇಲೆ ಏನ್ ಬದಲಾಗೋಯ್ತು? ಈ जेंटलमैन है, ಇವನಲ್ಲಿ ವಿನಯ ಇದೆ. ಯಾವ ವ್ಯಕ್ತಿಯನ್ನ ದಬಾಯಿಸಬಹುದು,
ಇವನ್ ಎಲ್ಲರನ್ನೂ ದಬಾಯಿಸ್ತಾನೆ. ಮತ್ತು ಯಾರು ಅಧಿಕಾರದಲ್ಲಿ ಸಂಪತ್ತಲ್ಲಿ ಇವನಕ್ಕಿಂತ ಜಾಸ್ತಿ ಕಾಣಿಸ್ತಾರೆ ಅಲ್ಲಿ ಇವನೇ ಬಗ್ಬಿಡ್ತಾನೆ. इसको विनय बोलते हैं. ये धूर्तता है हमारी. ಎಲ್ಲಿ ಸತ್ಯ ಇದೆ, ಎಲ್ಲಿ ಆತ್ಮಸ್ವರೂಪ ಇದೆ, ಅದರ ಸ್ವೀಕೃತಿ, ಅದರ ಅನುಮೋದನೆ, ಅದಕ್ಕೋಸ್ಕರ ಸಮರ್ಪಣೆ, ಅದು ವಿನಯ ಇದೆ. ಈ ಸತ್ಯವನ್ನ, ಸ್ವರೂಪವನ್ನ ಯಾರು ಸಾಧನೆ ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡೋದು ಕೂಡ ಅವಾಗ ವಿನಯ ಆಗುತ್ತೆ. फिर उसको भी विनय कहा. ಅವ್ರು ಯಾರು ಈ ಸತ್ಯ ಆತ್ಮ ಸ್ವರೂಪದ ಸಾಧನೆನೇ ಮಾಡ್ತಾ ಇಲ್ಲ ಆದ್ರೂ ನಾವು ಅನುಮೋದನೆ ಮಾಡ್ತಾ ಇದ್ದೀವಿ, तो भाई किस बात का अनुमोदन कर रहे हो?